ಪ್ರಾಕೃತ ಸಂಸ್ಕೃತ ಕೃತಿಗಳನ್ನು ಕನ್ನಡಿಸುವ ಕ್ರಿಯೆಗೆ ಮೊದಲ ಹೆಜ್ಜೆ ನಾಂದಿ ಹಾಡಿದಂಥವರು ಜೈನರು. ಪಂಪ ಇಂತಹ ಮಹಾಕಾವ್ಯಗಳನ್ನು 6 ತಿಂಗಳಲ್ಲಿ 3 ತಿಂಗಳನ್ನು ಒಂದೇ ವರ್ಷದಲ್ಲಿ 2 ಮಹಾಕಾವ್ಯಗಳನ್ನು ಕೊಡಬೇಕಾದ್ರೆ ಎಷ್ಟು ದೊಡ್ಡ ಕವಿ. ಶೇಕ್ಸ್ಪಿಯರ್ ಬಗ್ಗೆ ಹೇಳ್ತೀನಿ, ಮಿಲ್ಟನ್ ಬಗ್ಗೆ ಹೇಳ್ತೀನಿ, ಈಗಾಗಲೇ ಹೇಳಿದಾಗೆ ಹೋಮರು, ಡಾಂಟೆ, ವರ್ಜಿಲ್ ಇವರೆಲ್ಲ ಹೇಳ್ತೀವಿ. ನಮ್ಮ ಕವಿಗಳು ಅವ್ರಿಗಿಂತ ಏನು ಕಡಿಮೆ ಅಲ್ಲ. ದಿ ಗ್ರೇಟೆಸ್ಟ್ ಏಜ್ ಇನ್ ಲಿಟ್ರೇಚರ್ ಈಸ್ ದಿ ಏಜ್ ಆಫ್ ಟ್ರಾನ್ಸ್ಲೇಷನ್. ನಮ್ಮ ಕನ್ನಡ ಬೆಳೆದಿದ್ದೇ ಟ್ರಾನ್ಸ್ಲೇಷನ್ ಮೂಲಕ. ಆಗಾಗ ಒಂದಷ್ಟು ಅಪಸ್ವರಗಳು ಕೇಳಿಸ್ತವೆ ಸಂಶೋಧನಾ ವಿಷಯದಲ್ಲಿ, ಸಾಲ್ತಿಲ್ಲ ಇದು ಅಂತ ಹೇಳಲೇಬೇಕು. ನನಗೆ ಈ ವಯಸ್ಸಿನಲ್ಲಿ ಇರೋ ಸಂಗತಿಯನ್ನು ಹೇಳೋದಕ್ಕೇನು ಮುಜುಗರ ಪಟ್ಕೊಳ್ಬೇಕಾದಿಲ್ಲ. ಅನ್ಯ ಮಾರ್ಗಗಳಿಂದ ಹೋಗದೇನೆ ಅವರಿಗಿರೋ ಸಾಮರ್ಥ್ಯದಿಂದನೇ ಅನ್ನ ಪಡ್ಕೊಳ್ಳೋಕೆ ಸಾಧ್ಯ ಇದೆ. ಸರ್, ಜೈನ ಅಧ್ಯಯನ ಕೇಂದ್ರದ ನಿರ್ದೇಶಕರಾಗಿ ಕೆಲಸ ಮಾಡಿದ್ರಿ. ಆ ಹೊತ್ತಿನ ಕೆಲಸಗಳು ಹೇಗಿದ್ವು? ಏನು ಕೆಲಸಗಳಾಯಿತು? ನೋಡಿ, ಜೈನ ಅಂದ ತಕ್ಷಣವೇ ಯಾವುದೋ ಒಂದು ಧರ್ಮಕ್ಕೆ ಅಂತ ಹತ್ಕೊಳ್ಳೋದಲ್ಲ. ನಾವು ಅಧ್ಯಯನ ಮಾಡಿದಾಗ ಮತ್ತು ನಮ್ಮ ಗುರುಗಳು ಪಾಠ ಮಾಡಿದಾಗ ಜೈನ ಕಾವ್ಯಗಳನ್ನು, ವೀರಶೈವ ಕಾವ್ಯಗಳನ್ನು, ಬ್ರಾಹ್ಮಣ ಕಾವ್ಯಗಳನ್ನು, ಅವು ಬ್ರಾಹ್ಮಣ ಕಾವ್ಯಗಳು ಅಂತ ಆಗಲಿ, ವೀರಶೈವರ ಕಾವ್ಯಗಳು ಅಂತ ಪಾಠ ಮಾಡಲ್ಲ. ಅದು ಕನ್ನಡ ಕಾವ್ಯಗಳು, ನಮ್ಮ ಕವಿಗಳು ಬರೆದಿರ್ತಕ್ಕಂಥ ಕಾವ್ಯಗಳು ಅಂತ. ಆದ್ದರಿಂದ ಆ ಒಂದು ಗ್ರಹಿಕೆಯಿಂದಲೇ ನಾವು ಓದಿದ್ವಿ, ನಮಗೆ ಪಾಠ ಕೇಳಿದ್ವಿ ಮತ್ತು ನಾವು ಬೆಳೆದು ಬಂದು ನಮ್ಮ ಶಿಷ್ಯರಿಗೆ ಅದನ್ನು ಬೋಧಿಸ್ತಿದ್ವಿ. ಆದರೆ ಯೋಗದಿಂದ ವಾಸ್ತವ ಸಂಗತಿಯನ್ನು ನಾವು ಪಕ್ಕಕ್ಕಿಡೋಕ್ಕೆ ಸಾಧ್ಯ ಇಲ್ಲ. ಏನಾಯಿತು ಅಂದರೆ, ಜೈನರು ಈ ಕನ್ನಡವನ್ನು ತುಂಬ ಎತ್ತರದ ಕಾವ್ಯ ಭಾಷೆಯಾಗಿ ಮಾಡುವ ಒಂದು ಅವಕಾಶ, ಭಾಗ್ಯ ಅವರಿಗೆ ಪ್ರಾಪ್ತವಾಯಿತು. ಅದುವರೆಗೂ ಸಂಸ್ಕೃತದಲ್ಲಿ ಮತ್ತು ಮುಖ್ಯವಾಗಿ ಪ್ರಾಕೃತದಲ್ಲೇ ಬಹಳ ಇದ್ದಿದ್ದು. ಹೀಗೆ ಪ್ರಾಕೃತ ಮತ್ತು ಸಂಸ್ಕೃತದಲ್ಲಿ ಇದ್ದ ಸಂದರ್ಭದಲ್ಲಿ ನಮ್ಮ ಕನ್ನಡದ ಪರಿಸ್ಥಿತಿ ಹೇಗಿತ್ತು ಅಂದರೆ, ಏನು ಒಣಗೋಗಿತ್ತು ಅಂತಲ್ಲ, ಕನ್ನಡವೂ ಚೆನ್ನಾಗೇ ಇತ್ತು, ದೇಸಿ ಇತ್ತು. ಅದರಲ್ಲಿ ನಮ್ಮಲ್ಲಿ ಚತ್ತಣ, ಬೆದಂಡೆ, ಓವನಿಗೆ, ಒನಕೆವಾಡು, ಲಾವಣಿಗಳು ಇವೆಲ್ಲ ಇದ್ದು ಬೇಕಾದಷ್ಟು, ಪಗರಣ ಇವೆಲ್ಲ ಜನಗಳು ಹೇಳ್ತಾ ಇದ್ದರು. ಆದರೆ ಅವು ಒಂದು ರೀತಿಯಲ್ಲಿ ಗ್ರಾಮ್ಯದ ಮಟ್ಟದಲ್ಲಿ, ಜನರ ಮಟ್ಟದಲ್ಲಿ ಮಾತ್ರ ಇದ್ದಿದ್ದು. ಅದು ಪಂಪಾದಿಗಳು ಮತ್ತು ಅವನಿಗಿಂತಲೂ ಹಿಂದೆ ಶ್ರೀ ವಿಜಯ, ಇನ್ನೂ ಹಿಂದೆ ಇದ್ದಂತಹ ಇವರು ಯೋಚನೆ ಮಾಡಿದರು, ನಮ್ಮ ಜನಭಾಷೆಯಲ್ಲೇ ನಮ್ಮ ಧರ್ಮ ಕೊಡಬೇಕು. ನಾವು ಧರ್ಮ ಅವರಿಗೆ ತಲುಪಿಸ್ಬೇಕಾದ್ರೆ ನಾವು ಅವ್ರ ಭಾಷೆಯಲ್ಲಿ ಕೊಡಬೇಕು ಅಂತ ಅನ್ನುವ ರಹಸ್ಯವನ್ನು ಅರಿತುಕೊಂಡು, ಮರ್ಮವನ್ನು ತಿಳ್ಕೊಂಡು ಅವರು ಕನ್ನಡ ಭಾಷೆಗೆ ಒಂದು ರೀತಿಯಲ್ಲಿ ಇಂತಹ ಕೃತಿಗಳನ್ನು, ಪ್ರಾಕೃತ ಸಂಸ್ಕೃತ ಕೃತಿಗಳನ್ನು ಕನ್ನಡಿಸುವ ಕ್ರಿಯೆಗೆ ಮೊದಲ ಹೆಜ್ಜೆ ನಾಂದಿ ಹಾಡಿದಂಥವರು ಜೈನರು. ಸತತವಾಗಿ ಸುಮಾರು 800 ವರ್ಷ ಪ್ರಾರಂಭದ ಹಂತದಲ್ಲಿ ಜೈನ ಕವಿಗಳೇ ನಮಗೆ ಬರವಣಿಗೆ ಮಾಡಿದಂಥವರು, ಕಾವ್ಯಗಳನ್ನು ಕೊಟ್ಟವರು, ಶಾಸ್ತ್ರ ಗ್ರಂಥಗಳನ್ನು ಕೊಟ್ಟವರು, ಟೀಕೆ ಟಿಪ್ಪಣಿಗಳನ್ನು ಕೊಟ್ಟವರು. ಅದರಿಂದ ಪಂಪನಿಗಿನ ಪೂರ್ವದಲ್ಲಿ ಶ್ರೀ ವಿಜಯ ಮತ್ತು ಗುಣವರ್ಮ ಎನ್ನತಕ್ಕಂಥ ಕವಿಗಳಿದ್ದರು. ಅವರು ಕೃತಿಗಳನ್ನು ರಚಿಸಿದರು. ಅವರು ಏಕಕಾಲದಲ್ಲಿ ಲೌಕಿಕ ಕೃತಿ, ಅದು ವಿಕ್ರಮಾರ್ಜುನ ವಿಜಯ, ಗದಾಯುದ್ಧ ಇವೆಲ್ಲವೂ ಲೌಕಿಕ ಕೃತಿಗಳು, ಅಂದರೆ ಲೋಕದ ವಸ್ತುವನ್ನು ಒಳಗೊಂಡಂಥದ್ದು. ಅದರ ಜೊತೆಗೆ ಧಾರ್ಮಿಕ ಕೃತಿಗಳು, ಆಗಮಿಕ ಕೃತಿಗಳನ್ನು, ಮತೀಯ ಕೃತಿಗಳನ್ನು ರಚಿಸಿದರು. ಅವು ಆದಿಪುರಾಣ, ಅಜಿತ ಪುರಾಣ, ಶಾಂತಿ ಪುರಾಣ, ಹೀಗೆ ಬೇರೆ ಬೇರೆ ಬಂದಂಥದ್ದು. ಈ ಕೆಲಸವನ್ನು ಅದೇ ಕವಿಗಳು, ಯಾವ ಕವಿಗಳು ಲೌಕಿಕ ಕಾವ್ಯ ಬೆಳಗುವೆನಿಲ್ಲಿ ಲೌಕಿಕಮನ್ ಅಲ್ಲಿ ಜಿನಾಗಮಂ, ಅದನ್ನು ನಾನು ಸಮಸ್ತ ಭಾರತ ಮತ್ತು ಆದಿಪುರಾಣ ಇದನ್ನು ಭೂವಲಯದಲ್ಲಿ ನಾನು ಜನಕ್ಕೆ ಕೊಡ್ತಾ ಇದ್ದೀನಿ ಎಂದು ಪಂಪ ನಿವೇದಿಸ್ಕೊಳ್ತಾನೆ. ಅದನ್ನು ಅವನಿಗೆ ಯಾಕೆಂದರೆ ಮೈಯೊಳ ಹಸುಂಗೊಳೆ ಈ 2 ವಸ್ತುಗಳು ಅವನ ನಖಶಿಕಾಂತ ತುಂಬಿ ಹೋಗ್ಬಿಟ್ಟು ಅಂತರಂಗ ತುಂಬ್ಕೊಂಡ್ಬಿಟ್ಟಿದ್ದಂತೆ. ನನ್ನ ದೇಹದಲ್ಲಿ ಇವು ಕಾಡ್ತಾ ಇವೆ, ಬರೀ ಅಂತ ನನಗೆ ಪ್ರಚೋದನೆ, ಉತ್ಸಾಹ, ಪ್ರೇರಣೆ ಕೊಡ್ತಾ ಇವೆ, ನಾನು ರಚಿಸ್ತೀನಿ ಅಂತೇಳಿ ಪೂರ್ಣದ ತೆರದಿಂದ ಅವನು ಹೇಳಿದ್ನ ಪ್ರತಿಜ್ಞೆ ಮಾಡ್ದ, ನಾನು ಇದನ್ನು 3 ತಿಂಗಳಲ್ಲಿ ಮತ್ತು 6 ತಿಂಗಳಲ್ಲಿ ಬರಿತೀನಿ ಅಂತೇಳಿ. ಅದು 1600 ಪದ್ಯಗಳ 16 ಆಶ್ವಾಸದ ಆದಿಪುರಾಣವನ್ನು 3 ತಿಂಗಳಲ್ಲಿ ಮತ್ತು 1600 ಪದ್ಯಗಳು ಗದ್ಯವೂ ಇರತಕ್ಕಂಥ ವಿಕ್ರಮಾರ್ಜುನ ವಿಜಯನ 6 ತಿಂಗಳಲ್ಲಿ ಬರೆದ. ಅಂದರೆ ಅವನ ಸೃಜನ ಸಾಮರ್ಥ್ಯ ಎಷ್ಟು, ಪ್ರತಿಭೆ ತೀವ್ರವಾಗಿತ್ತು, ಹರಿತವಾಗಿತ್ತು, ಗಾಢವಾಗಿತ್ತು, ಸಮೃದ್ಧವಾಗಿದ್ದು ಅನ್ನೋದು ಮುಖ್ಯ ಆಗುತ್ತೆ. ಯಾಕೆಂದರೆ ನೋಡಿ, ಜಗತ್ತಿನ ಒಬ್ಬ ಶ್ರೇಷ್ಠ ಕವಿಗಳನ್ನು ಜ್ಞಾಪಿಸ್ಕೊಳ್ಳೋದಾದರೆ ಹೋಮರ್ ಗ್ರೀಕ್ ಭಾಷೆಯಲ್ಲಿ ಅವನು
ಇಲಿಯಡ್ ಅಂಡ್ ಒಡಿಸ್ಸಿ ಅಂತ ಬರೆದಿದ್ದಾನೆ. ಇಲಿಯಡ್ ಅದು ಲೌಕಿಕ, ಒಡಿಸ್ಸಿ ಒಂದು ರೀತಿ ನಾವು ಧಾರ್ಮಿಕ ಅಂತ ಕರಿಬೋದು. ಅದನ್ನು ಇವೆರಡರ ಬರೆಯೋದಕ್ಕೆ 25 ವರ್ಷ ಅಂತರ ಇತ್ತು ಅವನಿಗೆ. ಅವನ ಆದಮೇಲೆ ಬಂದಂತಹ ವರ್ಜಿಲ್, ಅವನು ಹೋಮರ್ ಗ್ರೀಕ್ ಭಾಷೆಯಲ್ಲಿ ಬರೆದರೆ ಒರಿಜಿನ್ ಲ್ಯಾಟಿನ್ ಭಾಷೆಯಲ್ಲಿ ಅವನು ಇನಿಯಡ್ ಅಂತ ಬರೀತಾನೆ. ಅದನ್ನು 10 ವರ್ಷ ತೆಗೆದುಕೊಳ್ತಾನೆ. ಹೀಗೆ ನಾವು ನೋಡ್ಕೊಂಡು ಬಂದರೆ ಪಂಪ ಇಂತಹ ಮಹಾಕಾವ್ಯಗಳನ್ನು 6 ತಿಂಗಳಲ್ಲಿ 3 ತಿಂಗಳನ್ನು, ಒಂದೇ ವರ್ಷದಲ್ಲಿ 2 ಮಹಾಕಾವ್ಯಗಳನ್ನು ಕೊಡಬೇಕಾದ್ರೆ ಎಷ್ಟು ದೊಡ್ಡ ಕವಿ. ಸೊ ಇದೇ ಒಂದು ಉಸಿರಿನಲ್ಲಿ ಹೇಳಬೇಕಾದ ಮಾತು ಅಂದರೆ, ಇಂತಹ ದೊಡ್ಡ ಕವಿಗಳನ್ನು ನಾವು ಬೇರೆ ಭಾಷೆಗಳಿಗೆ ಕೊಡುವ ಕಾರ್ಯದಲ್ಲಿ ವಿಫಲರಾಗಿ, ಯಾಕೆಂದರೆ ಯಾಕೆ ವಿಫಲರಾಗಿದ್ದೇವೆ ಅಂತ ಹೇಳ್ತೀನಿ ಅಂದರೆ, ಈಗ ನಾವು ಶೇಕ್ಸ್ಪಿಯರ್ ಬಗ್ಗೆ ಹೇಳ್ತೀನಿ, ಮಿಲ್ಟನ್ ಬಗ್ಗೆ ಹೇಳ್ತೀನಿ, ಈಗಾಗಲೇ ಹೇಳಿದಾಗೆ ಹೋಮರು, ಡಾಂಟೆ, ವರ್ಜಿಲ್ ಇವರೆಲ್ಲ ಹೇಳ್ತೀವಿ. ನಮ್ಮ ಕವಿಗಳು ಅವ್ರಿಗಿಂತ ಏನು ಕಡಿಮೆ ಅಲ್ಲ. ಆದರೆ ನಾವು ಇಂಗ್ಲೀಷ್ನಲ್ಲಾಗಲಿ ಇನ್ನೊಂದು ಯುರೋಪಿಯನ್ ಭಾಷೆಯಲ್ಲಾಗಲಿ ಕೊಟ್ಟಿಲ್ಲ. ಆ ಕೊಡುವ ಪ್ರಯತ್ನ ತಮಿಳರ ಸ್ವಲ್ಪ ಕೆಲಸ ಮಾಡಿದ್ದಾರೆ, ತೆಲುಗರು ಮಾಡಿದ್ದಾರೆ, ಮಲಯಾಳಿಗಳು ಮಾಡಿದ್ದಾರೆ. ನಾವು ಕನ್ನಡಿಗರು ಈ ವಿಚಾರದಲ್ಲಿ ಹಿಂದೆ ಇದ್ದೇವೆ. ಅಂದ್ರೆ ಅನುವಾದ ಆಗ್ತಾ ಇಲ್ಲ ಅಂತಲ್ವಾ? ಅನುವಾದಕ್ಕೆ ನೋಡಿ, 2 ಭಾಷೆಗಳಲ್ಲಿ, ಉಭಯ ಭಾಷೆಗಳಲ್ಲಿ ಸಮದಂಡಿಯಾದ ಪ್ರಭುತ್ವವನ್ನು ಕೊಡುವ ಭಾಷೆಗೆ ಮತ್ತು ತೆಗೆದುಕೊಳ್ಳುವ ಭಾಷೆ ಇವೆರಡಿರುತ್ತಲ್ಲ, ಇವೆರಡರಲ್ಲೂ ಇರೋ ನಮ್ಮಲ್ಲಿ ಇದ್ದಾರೆ. ಅಂಥವರು ಆ ಕೆಲಸ ಮಾಡಬೇಕಾಗತ್ತೆ. ದಿ ಗ್ರೇಟೆಸ್ಟ್ ಏಜ್ ಇನ್ ಲಿಟ್ರೇಚರ್ ಈಸ್ ದಿ ಏಜ್ ಆಫ್ ಟ್ರಾನ್ಸ್ಲೇಷನ್. ನಮ್ಮ ಕನ್ನಡ ಬೆಳೆದಿದ್ದೇ ಟ್ರಾನ್ಸ್ಲೇಷನ್ ಮೂಲಕ. ವ್ಯಾಸ ಭಾರತವನ್ನು ಕನ್ನಡಕ್ಕೆ ತೆಗೆದುಕೊಂಡು, ವಾಲ್ಮೀಕಿ ರಾಮಾಯಣವನ್ನು ಕನ್ನಡಕ್ಕೆ ತೆಗೆದುಕೊಂಡು, ಭಾಗವತಗಳನ್ನು ತೆಗೆದುಕೊಂಡು, ಹೀಗೆ ಸಂಸ್ಕೃತ ಪ್ರಾಕೃತಗಳಲ್ಲಿದ್ದಂತಹ ಮಹಾಕಾವ್ಯಗಳನ್ನು ನಮಗೆ ತೆಗೆದುಕೊಳ್ಬೇಕು. ಬೆಗ್ ಬಾರೋ ಆರ್ ಸ್ಟೀಲ್ ಅಂತಾರೆ. ಆದರೆ ತೆಗೆದುಕೊಂಡಿದ್ದನ್ನು ನಾವು ಹಸಿಯಾಗಿ ಕೊಡಬಾರ್ದು. ನಮ್ಮ ಭಾಷೆಗೊಂದು ಜಾಯಮಾನ ಇರುತ್ತೆ, ನಮ್ಮ ಭಾಷೆಗೊಂದು ಸ್ಟ್ರಕ್ಚರ್ ಇರುತ್ತೆ, ಒಂದು ರಚನೆ. ನಮ್ಮ ಭಾಷೆಯ ಜಾಯಮಾನಕ್ಕೆ ಒಗ್ಗುವ ಹಾಗೆ ಸ್ವೀಕರಿಸಿ ಇದರಲ್ಲಿ ಅದನ್ನು ಬೆರೆಸಬೇಕು. ಆ ಕೆಲಸವನ್ನು ಸಾವಿರಾರು ವರ್ಷದಲ್ಲಿ ನಮ್ಮ ಕವಿಗಳು ತುಂಬ ಯಶಸ್ವಿಯಾಗಿ ಮಾಡಿದ್ದಾರೆ. ನಾವು ಸ್ವೀಕರಣ ಪ್ರಕ್ರಿಯೆಯಿಂದ ದಾಟಿಕೊಂಡು ಕೊಡುವ ಶಕ್ತಿಯನ್ನು ಪಡೆದಂಥವರು ನಮ್ಮ ಕನ್ನಡವನ್ನು ಜಗತ್ತಿಗೆ ತಲುಪಿಸ್ಬೇಕು. ನಾನು ಎಷ್ಟೋ ದೇಶಗಳಲ್ಲಿ, ಒಂದು 28 ದೇಶದಲ್ಲಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೀನಿ. ಅಲ್ಲಿ ಹೋದಾಗ ಲೈಬ್ರರಿಗಳಿಗೆ ಹೋಗ್ತೀನಿ, ಲೈಬ್ರರಿಯಲ್ಲಿ ನೋಡ್ತೀನಿ ಎಲ್ಲ ಭಾಷೆಗಳ ಕೃತಿಗಳು ಸಾವಿರಾರು ಇವೆ. ನಮ್ಮ ಕನ್ನಡದ ಎಷ್ಟಿವೆ ಅಂತ ಹೋಗ್ತೀನಿ, 1-2 ಅಲ್ಲಿ ಕಾಣಿಸ್ತಾ ಇದೆ. ಈ ಬಡತನನ ನಾವು ಹೋಗಿಸ್ಬೇಕಾದರೆ, ಯಾಕೆಂದರೆ ಕನ್ನಡ ಸಮೃದ್ಧವಾದ ಭಾಷೆ, ಜಗತ್ತಿನ ಯಾವ ಭಾಷೆಗಿಂತಲೂ ಕಡಿಮೆ ಇಲ್ಲದಂತಹ ಸಾಹಿತ್ಯ, ಸಂಸ್ಕೃತಿ, ಕಲೆ, ಪರಂಪರೆ ಎಲ್ಲ ಇರತಕ್ಕಂತಹ ಈ ನಾಡಿನ ವೈಭವವನ್ನು ಜಗತ್ತಿನ ವೇದಿಕೆಗೆ ನಾವು ತಲುಪಿಸ್ಬೇಕು. ನಿಜ ಸರ್. ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾದ್ರಿ. ನಿಮ್ಮ ಹೊತ್ತಿನಲ್ಲೇ ಪ್ರಾಯಶಃ ಮಕ್ಕಳ ಪುಸ್ತಕಗಳು ಬಂದಿರೋದು, ತುಂಬ ಪುಸ್ತಕಗಳು ಬಂದವು, ಮಕ್ಕಳ ಸಾಹಿತ್ಯ ಕೂಡ ಬಂತು. ಅದು ನಾನು 1978ನೇ ಇಸ್ವಿಲಿ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷನಾದದ್ದು. 8 ವರ್ಷ ಅಧ್ಯಕ್ಷರಾಗಿದ್ದೆ. ಅದಕ್ಕೆ ಮೊದಲು 8 ವರ್ಷ ಕಾರ್ಯದರ್ಶಿ ಆಗಿದ್ದೆ. ನಾನು ಅಧ್ಯಕ್ಷನಾದ ಅವಧಿ ಹೇಗಿತ್ತು ಅಂದರೆ, ಆಗ್ತಾನೆ ಇಂಟರ್ನ್ಯಾಷನಲ್ ಚಿಲ್ಡ್ರನ್ ಇದು ನಡೆದಿತ್ತು, ಅಂತಾರಾಷ್ಟ್ರೀಯ ಮಕ್ಕಳ ವರ್ಷ ಅದು ಆಗಿತ್ತು. ಅದರಿಂದ ನಾನೇನು ಯೋಚನೆ ಮಾಡಿದೆ, ನಮಗೆ ಹಳೆಯ ವಸ್ತುವನ್ನೇ ನಮ್ಮ ಮಕ್ಕಳಿಗೆ ಕೊಡೋದಕ್ಕಿಂತ ಅವರ ಸಮಕಾಲೀನ ಬದುಕಿನ ಸಂಗತಿಗಳನ್ನು, ಒಂದು ಪುಸ್ತಕ ಅಂದರೆ ಹೇಗಾಗುತ್ತೆ, ಅದು ಹೇಗೆ ಸಿದ್ಧವಾಗುತ್ತೆ, ಕಾಗದ ಹೇಗೆ ತಯಾರು ಮಾಡ್ತಾರೆ, ಕುರ್ಜಿಲಿ ಕೂತಿದ್ದೀವಿ, ಕುರ್ಜಿನ ಹೇಗೆ ಮಾಡ್ತಾರೆ, ಮರನ ಹೇಗೆ ಬೆಳೆಸ್ತಾರೆ, ಆ ಮರವನ್ನು ಈ ಅಳತೆಗೆ, ಈ ಆಕಾರಕ್ಕೆ, ಈ ಅಲಂಕಾರಕ್ಕೆ ತರಬೇಕಾದ್ರೆ ಏನೇನು ಕೆಲಸ ನಡೆಯುತ್ತೆ, ಹೀಗೆ ಈ ಥರದ ಒಂದು ಫೋನ್ ಇಟ್ಕೊಳ್ತೀವಿ. ಫೋನು ಅಂದರೆ ಏನು, ಎಲ್ಲಿಂದ ಬರುತ್ತೆ, ಪ್ರಾಥಮಿಕ ಜ್ಞಾನ ಹೇಳಿ ತಿಳುವಳಿಕೆ, ಅವರ ಅರಿವಿನ ಇದು ಕ್ಷಿತಿಜವನ್ನು ವಿಸ್ತರಿಸುವುದಕ್ಕೆ ಬೇಕಾದಂಥ ವಸ್ತುಗಳು ಇಟ್ಕೊಂಡು 200 ಪುಸ್ತಕಗಳನ್ನು 200 ಲೇಖಕರಿಂದ ಬರೆಸಿದೆ ನಾನು. ಅದು ಒಳ್ಳೆಯ ಪ್ರಭಾವ ಆಯಿತು. ಅದನ್ನು ಓದ್ಕೊಂಡು ಮಕ್ಕಳು ಇವತ್ತು ದೊಡ್ಡವರಾಗಿದ್ದಾರೆ. ಅದೇ ನನಗೊಂದು ಖುಷಿ ಸಂಗತಿ. ಬೇರೆ ಯಾವ ಪುಸ್ತಕಗಳನ್ನು ಜ್ಞಾಪಿಸ್ಕೊಳ್ಳಿಕ್ಕೆ ಇಷ್ಟಪಡ್ತೀರಾ? ನಾವು ಏನಂದರೆ, ಈ PhD ಅನ್ನೋದು ಪದವಿಯಲ್ಲಿ ಒಂದು ದೊಡ್ಡ ಹಂತ. ಅದು ಅಂದರೆ ಆನರ್ಸು, BA, MA ಎಲ್ಲ ಆದಮೇಲೆ ಇನ್ನೂ ಓದೋದು ಇದೆ ಅಂತೆ. ಜ್ಞಾನ ಅನ್ನೋದು ಸಾಗರ ಅಲ್ವಾ, ಸಮುದ್ರ. ಅದರಿಂದ ತಮ್ಮ ತಿಳುವಳಿಕೆಯನ್ನು ಹೆಚ್ಚಿಸಿಕೊಳ್ಳುವುದಕ್ಕೆ ಅನುಕೂಲವಾಗುವ ಇನ್ನೊಂದು ಕಾಲಘಟ್ಟ ಅಂತಂದರೆ, ಅಧ್ಯಯನ ಘಟ್ಟ ಅಂತಂದರೆ ಅದು PhDಗೆ ವಿಶೇಷವಾಗಿ ಡಾಕ್ಟ್ರೇಟ್ಗೆ ಅಧ್ಯಯನ ಮಾಡ್ತಕ್ಕಂಥದ್ದು. ಒಬ್ಬರು ಗೈಡು, ಒಬ್ಬರು ಮಾರ್ಗದರ್ಶಕರು ಇರ್ತಾರೆ. ಅವರ ಮಾರ್ಗದರ್ಶನದಿಂದ ಯಾವುದಾದ್ರೂ ಒಂದು ವಿಷಯವನ್ನು ಆರಿಸ್ಕೊಂಡು ಆ ವಿಷಯದ ಆಳ ನಿರಾಳವನ್ನು
ಅಧ್ಯಯನ ಮಾಡಿದ ಅದರ ವ್ಯಾಪ್ತಿ ಏನು, ವಿಸ್ತಾರ ಏನು ಅದನ್ನೆಲ್ಲ ತಿಳ್ಕೊಂಡು ಹೊಸ ಕಾಲದ ಓದುಗರಿಗೆ ಅದನ್ನು ಹೇಗೆ ಕೊಡೋದು ಮಾಡೋದು ಅದು PhD ಥೀಸಿಸು. ಸೊ ಅಂಥ ಥೀಸಿಸ್ಗಳು ಬೇಕಾದಷ್ಟಿದ್ದು ಯಾರೂ ಪಬ್ಲಿಷ್ ಮಾಡಿರಲಿಲ್ಲ, ಪ್ರಕಟಿಸಿರಲಿಲ್ಲ. ನಾನು ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷನಾದ ಅವಧಿಯಲ್ಲಿ ಅಂತಹ ಅನೇಕ ಥೀಸಿಸ್ಗಳನ್ನು ಮತ್ತು ಕನ್ನಡದ ದೊಡ್ಡ ಇನ್ನೊಂದು ವಿಭಾಗ ಅಂತಂದರೆ ಅದು ಜನಪದರ ಸಾಹಿತ್ಯ. ನಮ್ಮ ಜನಪದರು ಯಾವ ಮಹಾಕವಿಗೂ ಕಡಿಮೆ ಇಲ್ಲದ ಹಾಗೆ ಕವಿರಾಜ ಮಾರ್ಗದಲ್ಲಿ ಶ್ರೀ ವಿಜಯ ಹೇಳ್ತಾನೆ, ಕುರಿತೋದದೆಯಂ ಕಾವ್ಯ ಪ್ರಯೋಗ ಪರಿಣತಮತಿಗಳಾದಂಥ ನಮ್ಮ ದೇಸಿ ಜನರ ಒಂದು ಮಂಟೇಸ್ವಾಮಿ ಕಥೆಯನ್ನಾಗಲಿ, ಮಲೆಮಹದೇಶ್ವರನ ಕಥೆ ಆಗಲಿ, ಇವೆಲ್ಲ ಎಂಥ ಮಹಾಕಾವ್ಯಗಳು. ಸೊ ಅದರ ಬಗ್ಗೆನೂ ಸಿದ್ಧಪಡಿಸಿದಂತಹ ಕೃತಿಗಳನ್ನು ಜನರ ರಾಮಾಯಣ, ಜನರ ಭಾರತ ಅಂಥವನ್ನು ಕೂಡ ಸುಮಾರು ಪುಸ್ತಕಗಳನ್ನು ಪ್ರಕಟಿಸಿದ್ವಿ. ಹೀಗೆ ಪ್ರಕಟಣೆ ಕನ್ನಡ ಸಾಹಿತ್ಯ ಪರಿಷತ್ತಿನ ಒಂದು ಮುಖ್ಯವಾದ ಕರ್ತವ್ಯಗಳಲ್ಲಿ ಗ್ರಂಥ ಪ್ರಕಟಣೆಯು ಸಾಹಿತ್ಯ ಕೃತಿಗಳನ್ನು ಜನಕ್ಕೆ ತಲುಪಿಸೋದು ಕೂಡ ಒಂದು. ಅದನ್ನು ತಕ್ಕಮಟ್ಟಿಗೆ ಯಶಸ್ವಿಯಾಗಿ ಮಾಡಿದ್ರೆ ಖುಷಿ ಕೊಟ್ಟಷ್ಟು ಮಾಡಿದ್ದೀರಿ. ಖಂಡಿತ ನಂಗೆ ತುಂಬ ಸಂತೋಷ ಕೊಡ್ತು. ಸರ್ಕಾರವು ಅದಕ್ಕೆ ನೆರವು ಕೊಡ್ತು. 22ಕ್ಕೂ ಹೆಚ್ಚು ದೇಶ ವಿದೇಶದ ಯೂನಿವರ್ಸಿಟಿಗಳಿಗೆ ನೀವು ಭೇಟಿ ಕೊಟ್ಟಿದ್ದೀರಿ, ಪಾಠ ಮಾಡಿದ್ದೀರಿ, ಇಲ್ಲೂ ಪಾಠ ಮಾಡಿದ್ದೀರಿ. ಪಠ್ಯ ಬೋಧನಾ ವಿಧಾನ ಇರ್ಬೋದು, ಯೂನಿವರ್ಸಿಟಿಯ ಸೌಕರ್ಯಗಳಿರ್ಬೋದು. ಯೂನಿವರ್ಸಿಟಿ ಅಂದರೆ ಒಂದು ದೊಡ್ಡ ಜ್ಞಾನ ಕೇಂದ್ರ ನೋಡಿ ಸರ್, ಅದು ಬಯಲಿನ ಹಾಗೆ ಇರಬೇಕಾಗಿರೋದು. ಅದು ಯಾವ ರೀತಿಯ ವ್ಯತ್ಯಾಸ ಏನಾದರೂ ನೋಡ್ತೀರಾ? ವ್ಯತ್ಯಾಸ ಖಂಡಿತ ಇದೆ. ಸಾದೃಶ್ಯವೂ ಉಂಟು, ಅದರ ಜೊತೆಯಲ್ಲೇ ವೈದೃಶ್ಯವೂ ಉಂಟು. ಸಾದೃಶ್ಯ ಅಂದರೆ ಅಲ್ಲಿಯೂ ಬೋಧನೆ, ಇಲ್ಲಿಯೂ ಬೋಧನೆ. ವೈದೃಶ್ಯ ವ್ಯತ್ಯಾಸಗಳು ಏನು ಅಂತಂದರೆ ಅಲ್ಲಿಯ ತರಗತಿಯ ರೀತಿ ಇದೆಯಲ್ಲ, ಅದು ಆಧುನಿಕ ಸೌಲಭ್ಯಗಳೇನಿವೆ, ಸಲಕರಣೆಗಳೇನಿವೆ ಅದನ್ನು ಅವರು ಅಳವಡಿಸಿಕೊಳ್ಳುವ ರೀತಿ ಅದು ಅದ್ವಿತೀಯವಾದದ್ದು. ಮತ್ತು ಆಸಕ್ತಿ ಉಳ್ಳವಂಥವರು ಮಾತ್ರ ಅಲ್ಲಿಗೆ ಬರ್ತಾರೆ. ವಿದ್ಯಾರ್ಥಿಗಳ ಪ್ರವೇಶದಿಂದ ನೇರವಾಗಿ ಹೋಗ್ತಕ್ಕಂಥದ್ದಲ್ಲ, ಅದೊಂದು ಪೂರ್ವ ಪರೀಕ್ಷೆಯನ್ನೆಲ್ಲ ಮಾಡಿ ನಾನಾ ಜ್ಞಾನ ಶಾಖೆಗಳಲ್ಲಿ ಯಾವ ಯಾವ ಶಾಖೆಗೆ ಆಸಕ್ತಿ, ಅಭಿರುಚಿ, ಒಂದು ಪರಿಶ್ರಮ ಇದೆ ಅಂಥವರು ಮಾತ್ರ ಬಂದಿರೋದ್ರಿಂದ ಅವರಿಗೆ ಗುರುಗಳಾದಂಥವರು ಅವರು ಬಹಳ ಸಿದ್ಧತೆ ಮಾಡಿಕೊಂಡು ಹೋಗ್ತಾರೆ. ಮತ್ತು ಪ್ರಶ್ನೋತ್ತರಗಳಿಗೆ ತುಂಬ ಅವಕಾಶ ಇರುತ್ತೆ ಅಲ್ಲಿ. ಪ್ರಶ್ನೆ ಕೇಳೋದಕ್ಕೂ ಉತ್ತರ ಹೇಳ್ತಕ್ಕಂಥದ್ದು. ಆಮೇಲೆ ವಿದ್ಯಾರ್ಥಿಗಳಿಗೆ ಸಂಪೂರ್ಣವಾದ ಹೆಚ್ಚು ಸ್ವಾತಂತ್ರ್ಯ ಇರ್ತದೆ ಅದು. ಸೊ ಈ ಬಗೆಯ ನೋಡಿಕೊಂಡು ಅಷ್ಟೇ ವ್ಯತ್ಯಾಸ ಅಂತಲ್ಲ, ನಡೆಸ್ತಕ್ಕಂಥ ಬೇರೆ ಬೇರೆ ಕಮ್ಮಟಗಳು, ಶಿಬಿರಗಳು ಮಾಡ್ತಕ್ಕಂಥದ್ದು, ಆಮೇಲೆ ಅವರು ಪ್ರಬಂಧಗಳನ್ನು ಸಿದ್ಧಪಡಿಸ್ತಕ್ಕಂಥದ್ದು, ಅದನ್ನು ನೋಡ್ತಕ್ಕಂಥದ್ದನ್ನು ತಿದ್ದುಕೊಡ್ತಕ್ಕಂಥದ್ದು, ಮತ್ತು ದಿ ರ್ಯಾಪೋರ್ಟ್ ಬಿಟ್ವೀನ್ ದಿ ಟೀಚರ್ ಆ್ಯಂಡ್ ದಿ ಟಾಟ್. ಅವರಲ್ಲಿ ವಿದ್ಯಾರ್ಥಿನ ಬರಮಾಡಿಕೊಂಡು ಅವನ ಏನಾದರೂ ಬರ್ತಾ ಇದ್ದಾರೆ ಕ್ಲಾಸ್ಗೆ, ಯಾಕೆ ಬರಲಿಲ್ಲ, ನಿಮಗೆ ಏನು ತೊಂದರೆ ನಿಮಗೆ ಅಂಥವನ್ನ ಕಷ್ಟ ಸುಖಗಳನ್ನು ವಿಚಾರಿಸ್ಕೊಂಡು ಅದನ್ನು ಅಧ್ಯಯನಕ್ಕೆ ಸೀಮಿತಗೊಳಿಸಿ ನಿನಗೆ ಏನಾದರೂ ಪುಸ್ತಕಗಳು ಬೇಕಾ ಅಂತ ಅದನ್ನು ಕೊಡೋದು. ಮತ್ತು ನಿನಗೆ ಇದರಲ್ಲಿ ದೌರ್ಬಲ್ಯ ಇದೆ, ನೀನು ಕೊಟ್ಟು ಪ್ರಬಂಧ ನಾನು ಓದಿದೆ, ಈ ಏರಿಯಾ ಚೆನ್ನಾಗಿದೆ, ಆದರೆ ಅಲ್ಲಿ ಸುಮ್ಮನೆ ಟೀಕ್ಸೋದಿಲ್ಲ ನೇರವಾಗಿ. ಅದಕ್ಕೊಂದು ಈಗ ಒಂದು ಉದಾಹರಣೆ ಕೊಡೋದು, ಆದರೆ ಒಬ್ಬ ದಡ್ಡ ಇದ್ದರೆ ಅವನಿಗೆ ಮೇಷ್ಟ್ರ ಹತ್ರ ಬಂದು, ಸರ್ ನಾನು ಪಾಸ್ ಆಗ್ತೀನ ಪರೀಕ್ಷೆಗೆ ಅಂದರೆ, ಇಲ್ಲ ನೀನು ಫೇಲ್ ಆಗ್ತೇ ದಡ್ಡ ಅಂತ ಆ ಥರ ಹೇಳೋದಿಲ್ಲ. ಯು ಮೇ ಪಾಸ್ ಇನ್ ದಿ ಎಕ್ಸಾಮಿನೇಷನ್ ಅಂತ. ಸೊ ಅವನಿಗೆ ಒಂದು ಸಮಾಧಾನಕರ ಉತ್ತರವನ್ನು ಕೊಟ್ಟಾಗ ಆಯಿತು. ಇನ್ನೊಂದು ರೀತಿಯ ಇದು ಈ ರೀತಿಯ ಅಪ್ರೋಚ್ನಿಂದ ಮಾನಸಿಕವಾಗಿ ಅಧೀರನಾಗದೆ, ಅಸ್ಥಿರನಾಗದೆ ಶಿಷ್ಯನು ಅಧ್ಯಯನದ ಶಿಸ್ತಕ್ಕೆ ಕ್ರಮೇಣ ಒಳಪಡುವ ಹಾಗೆ ರೂಪಿಸುವುದಿದೆಯಲ್ಲ, ಅದಕ್ಕೆ ಹೆಚ್ಚಿನ ಮಹತ್ವ ಅವಕಾಶ ಅಲ್ಲಿ ಅಂದ್ರೆ ಒಂದು ಸಮಗ್ರವಾದ ವಿಕಾಸಕ್ಕೆ ಅವಕಾಶ ಹೆಚ್ಚು ಇದೆ ಅಂತ. ಮತ್ತು ಈಗ ಲೈಬ್ರರಿ ಇವೆಲ್ಲ ನಾನು ಹೇಳಿದ್ನಲ್ಲ, ನಮಗಿಂತ ಹೆಚ್ಚಿನ ಅನುಕೂಲಗಳು ಅಲ್ಲಿದ್ದು ಇವತ್ತು ನಮ್ಮಲ್ಲೂ ಬಂದ್ಬಿಟ್ಟಿದೆ. ಆದರೆ ಅಲ್ಲಿ ಬಹುಬೇಗ ಅದಕ್ಕೆ ಬಾಗಿಲು ತೆರೀತು. ಅಂದರೆ ವಿಜ್ಞಾನದ ಅನುಕೂಲಗಳು ಪ್ರಾಪ್ತವಾದ, ಈಗ ಜೆರಾಕ್ಸ್ ಆಗಲಿ ಇವೆಲ್ಲವೂ ಬೇಗ ಬೇಗ ಅಲ್ಲಿ ಬಂತು, ಆನ್ಲೈನು ಇವೆಲ್ಲ. ಸೊ ಈಗ ನಮ್ಮಲ್ಲೂ ಕ್ರಮೇಣ ಬರ್ತಾ ಇದೆ. ನಾವು ಕೂಡ ಹಂತಕ್ಕೆ ಸ್ವಾತಂತ್ರ್ಯೋತ್ತರ ಭಾರತದಲ್ಲಿ ಸಾಕಷ್ಟು ಪ್ರಗತಿಯಾಗಿದೆ. ನಿಮ್ಮ ಕಾರ್ಯಕ್ಷೇತ್ರಗಳಲ್ಲಿ ಒಂದು ಸಂಶೋಧನೆ ಕೂಡ, ಈಗಿನ ಸಂಶೋಧನಾ ಕ್ಷೇತ್ರದಲ್ಲಿ ತುಂಬ ಸಂಶೋಧನೆಗಳು ನಡೀತಾ ಇವೆ. ಟೇಬಲ್ ವರ್ಕ್ ನಡೀತಾ ಇದೆ, ಫೀಲ್ಡ್ ವರ್ಕ್ ನಡೀತಾ ಇದೆ. ಆದರೂ ಅಲ್ಲಲ್ಲಿ ಆಗಾಗ ಒಂದಷ್ಟು ಅಪಸ್ವರಗಳು ಕೇಳಿಸ್ತವೆ ಸಂಶೋಧನಾ ವಿಷಯದಲ್ಲಿ, ಸಾಲ್ತಿಲ್ಲ ಇದು ಅಂತ. ನಿಮ್ಮ ಈ ಇಷ್ಟು ದಶಕಗಳ ಒಂದು ಕಣ್ಣು ಏನು ಹೇಳುತ್ತದೆ?
ಹೇಳಲೇಬೇಕು. ನನಗೆ ಈ ವಯಸ್ಸಿನಲ್ಲಿ ಇರೋ ಸಂಗತಿಯನ್ನು ಹೇಳೋದಕ್ಕೇನು ಮುಜುಗರ ಪಟ್ಕೊಳ್ಬೇಕಾದಿಲ್ಲ. ಸ್ವಲ್ಪ ಡಿಕಡೆನ್ಸ್ ಅಂತೀವಲ್ಲ, ಸ್ವಲ್ಪ ಇಡಿಗಾಲ ಕಾಣ್ತಾ ಇದೆ. ಇವತ್ತಿನ ಅನೇಕ ಪ್ರಬಂಧಗಳು ಶ್ರೀರಾಮನವಮಿ ಪಾನಕ ಥರ ತುಂಬ ತೆಳ್ಳಗಾಗ್ತಾ ಇವೆ. ಅದರ ನಡುವೆನೂ ಕೂಡ ಬಹಳ ಉತ್ಕೃಷ್ಟವಾದಂತಹ ಒಂದು ಅಧ್ಯಯನ ಮಾಡಿ ಗಂಭೀರವಾದ ಸಂಶೋಧನೆಯನ್ನು ನಡೆಸಿದಂಥವ್ರು ಇದ್ದಾರೆ. ಅಂಥವು ಇವು ಕಡಿಮೆ. ಸ್ವಲ್ಪ ಕಾಪಿ ಹೊಡೆಯೋದು, ಅದನ್ನ ಇನ್ನೊಬ್ರು ಯಾರ್ದೋ ಇದೆ, ಅದನ್ನು ಅಲ್ಲೊಂದು ಚಾಪ್ಟರ್ ಇಲ್ಲೊಂದು ಚಾಪ್ಟರ್, ಇದು ಆಕ್ಷೇಪಗಳೇನು ಬರ್ತಾ ಇದೆ ಅದರಲ್ಲಿ ಸ್ವಲ್ಪ ನಿಜ ಇದೆ ಅಂತ ನನಗೆ ಮನವರಿಕೆ ಆಗಿರೋದ್ರಿಂದ ಆದಷ್ಟು ಒಂದು ಒಪ್ಕೊಂಡ ಮತ್ತು ಬೇರೆ ಮಾರ್ಗಗಳಿಂದ ಇದನ್ನು ಪಡ್ಕೊಳ್ಳೋದು, ಇದು ಕೊಡೋದು ಕೂಡ ಅದು ಸ್ವಲ್ಪ ಜಾಸ್ತಿ ಆಗ್ತಾಯಿದೆ. ಇದಕ್ಕೊಂದು ಬಿಗಿ ಬಂದರೆ, ಏಕೆಂದರೆ ಪ್ರತಿಭಾವಂತರಿಗೆ ಇದರಿಂದ ಅನ್ಯಾಯ ಆಗಬಾರ್ದು. ಕಳಪೆಗಳು ಮೇಲಕ್ಕೆ ಹೋಗಿ ನಿಜವಾದ ಗುಣ ಇದ್ದವನು, ಸತ್ವ ಇದ್ದವನು ಕೆಳಗೆ ಬಂದಾಗ ಅವನ ಭವಿಷ್ಯ ಅದು ಮಂಕಾಗ್ಬಿಡುತ್ತೆ. ಹಾಗಾಗಬಾರದು. ಯಾರು ಯೋಗ್ಯರೋ ಆ ಯೋಗ್ಯತೆ ಇರತಕ್ಕಂಥವರಿಗೆ ಆದ್ಯತೆಯೂ ಇದ್ದು ಮತ್ತು ಉಳಿದವರಿಗೂ ಯೋಗ್ಯರಾಗುವುದಕ್ಕಂತಹ ವಾತಾವರಣವನ್ನು ಸೃಷ್ಟಿ ಮಾಡಿ ಅವ್ರನ್ನೂ ಮೇಲಕ್ಕೆ ತೆಗೆದುಕೊಳ್ಳೋದು ಬಹಳ. ಅಂಬೇಡ್ಕರ್ ಅವರು ಹೇಳ್ತಾ ಇದ್ದು ಇದೇನೇ. ಈಗ ಅಶಕ್ತನನ್ನು ಶಕ್ತನನ್ನು ಒಟ್ಟಿಗೆ ಓಡಿಸೋಕೆ ಬಿಟ್ಟರೆ ಅಶಕ್ತನ ಎಲ್ಲಿ ಓಡೋಕ್ಕಾಗೋದ್ರಿಂದ ಅದಕ್ಕೇನು ಮಾಡಬೇಕು ಅಂದರೆ ಅಶಕ್ತನನ್ನು ಸಶಕ್ತನನ್ನಾಗಿ ಮಾಡ್ತಕ್ಕಂಥದ್ದು. ಹಾಗೆ ವಿದ್ಯೆಯ ಕ್ಷೇತ್ರದಲ್ಲಿಯೂ ಕೂಡ ಹಿಂದೆ ಇದ್ದವ್ರನ್ನ ಅವರಿಗೆ ಮುಂದೆ ಬರುವುದಕ್ಕೆ ಅಂದರೆ ಸಂಪೂರ್ಣವಾದ ಸಿದ್ಧತೆ ಮಾಡಿಕೊಳ್ಳುವುದಕ್ಕೆ ಬೇಕಾದ ದಾರಿಯನ್ನು ತೋರಿಸಬೇಕು. ಹಾಗೆ ತೋರಿಸುವ ಸಂದರ್ಭದಲ್ಲಿ ಯೋಗ್ಯತೆ ಇದ್ದವನನ್ನು ತುಳಿದು ಹೋಗುವ ಅದು ಆಗಬಾರದು. ಆದ್ರೆ ಇಲ್ಲಿ ಒಂದು ಸರ್, PhD ಅನ್ನೋದು ಇವಾಗ ಒಂದು ಆಗ್ಲೇಬೇಕು, ಈ ಒಂದು ಪ್ರಮೋಷನ್ಗೆ PhD ಆಗ್ಲೇಬೇಕು. ಈ ಒಂದು ಅನಿವಾರ್ಯ ಸ್ಥಿತಿಯಿಂದ ಈ ತರದ PhDಗಳು ತೆಳುವಾಗ್ತಾ ಇದೆಯಾ? ನಿಜ. ಆ ಒಂದು ಭಾವನೆಯಿಂದ ಅನೇಕ ಸರ್ತಿ ಏನೋ ನನ್ನ ಬದುಕಿಗೆ ಬೇಕು ಅನ್ನುವ ಕಾರಣದಿಂದಾಗಿ ಬಹಳಷ್ಟು ಜನ ಮಾರ್ಗಗಳಿಗೆ ಹೋಗೋದು. ಅನ್ಯ ಮಾರ್ಗಗಳಿಂದ ಹೋಗದೇನೆ ಅವರಿಗಿರೋ ಸಾಮರ್ಥ್ಯದಿಂದನೇ ಅದನ್ನ ಪಡ್ಕೊಳ್ಳೋಕೆ ಸಾಧ್ಯ ಇದೆ. ನೋಡೋಣ ಮುಂದೆ ಭವಿಷ್ಯ ಹೇಗಾಗುತ್ತೋ. ಅಧ್ಯಯನ ಅನ್ನೋದು ಅಧ್ಯಯನವೇ ಆಗಿರ್ಲಿ. ಬಟ್ ಇವತ್ತಿಗೂ ಬಹಳ ಪ್ರತಿಭಾಶಾಲಿಗಳಾದಂಥವ್ರೆ. ಹಿಂದೆ ಏನಿತ್ತು, ಬರೀ ಪ್ರತಿಭಾಶಾಲಿಗಳೇ ಇದ್ದಿದ್ದರಿಂದ ಎಲ್ಲರೂ ಆಗಿದ್ದಾರೆ ಅಂದ್ಕೊಳ್ತಿದ್ವಿ, ಯಾಕೆಂದರೆ ಓದ್ತಾ ಇದ್ದವ್ರ ಸಂಖ್ಯೆನೇ ಕಡಿಮೆ. ಈಗ ಸಮೂಹ ಶಿಕ್ಷಣ ಮಾಧ್ಯಮದ ಸಂದರ್ಭದಲ್ಲಿ ಹೆಚ್ಚಾಗಿರೋ ಜಡ್ಲು ಸ್ವಲ್ಪ ಜಾಸ್ತಿ ಇರ್ಬೋದು, ಆದರೆ ಗಟ್ಟಿ ಇನ್ನೂ ಇದೆ ಅನ್ನೋದನ್ನು ನಾವು ಮರಿಬಾರ್ದು.